ಡೂಪ್ಲಿಕೇಟ್ ಮನುಷ್ಯನ ಜೆರಾಕ್ಸ್ ಕಾಪಿಗಳು. 超级大脑，科学大多时候让人觉得高大上，但是我们也可以把它当成开心果。比如研究为什么神雕皮让人滑倒，或者你给羊看一张照片，他会不会认得照片里的人？我相信，只要你们有好奇心，就会发现更多的科学，成为伟大的科学家。ಈ ವಿಡಿಯೋ ನೋಡಿ ನೀವು, ಇಲ್ಲಿ ಎಲ್ಲ ರೀತಿ ಡೂಪ್ಲಿಕೇಟ್ ರೋಬೋಟ್ಗಳನ್ನ ಮಾಡ್ತಾ ಇದ್ದಾರೆ. ಫ್ಯೂಚರು ಯಾವ ಥರ ಇರುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಮನುಷ್ಯರ ಥರನೇ ಕಾಣುವಂಥ ರೋಬೋಟ್ಗಳು, ರಿಯಾಕ್ಟ್ ಮಾಡುವಂಥ ರೋಬೋಟ್ಗಳು, ನಾವು ಯಾವ ಭಾಷೆನಲ್ಲಿ ಮಾತಾಡ್ತೀವಿ ಅದಕ್ಕೆ ಆಪೋಸಿಟ್ಟಾಗಿ ಮಾತಾಡುವಂಥ ರೋಬೋಟ್ಗಳು. ಫ್ಯೂಚರಲ್ಲಿ ಅಡ್ವಾಂಟೇಜ್ ಆಗೂ ಯೂಸ್ ಮಾಡ್ಬೋದು. ಈಗ ನಮಗೆ ಗೊತ್ತಿರಲ್ಲ, ಯಾವುದೋ ಊರಿಗೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಏನೋ ಅಡ್ರೆಸ್ ಕೇಳ್ತೀವಿ, ಆ ಅಡ್ರೆಸ್ನ ಹೇಳೋದಕ್ಕೆ ಅವ್ರಿಗೆ ಲ್ಯಾಂಗ್ವೇಜ್ ಬರದೇ ಇರ್ಬೋದು. ಅಂಥದ್ದನ್ನು ತಿಳಿಸ್ಕೊಡುವಂಥ ರೋಬೋಟ್ಗಳು. ನಾವು ಯಾವುದೋ ಹೋಟ್ಲಿಗೆ ಹೋಗಿ ಒಂದು ಲ್ಯಾಂಗ್ವೇಜಲ್ಲಿ ಆರ್ಡ್ರ್ ಮಾಡ್ತೀವಿ, ಅದಕ್ಕೆ ಅದು ಪ್ರಿಫರ್ ಆಗಿ ತೊಗೊಂಡು ಅದನ್ನು ಅವರು ರೆಡಿ ಮಾಡೋದಕ್ಕೆ ಆರ್ಡ್ರ್ ಕೊಡುವಂಥ ರೋಬೋಟ್ಗಳು. ಈ ಥರದ್ದೆಲ್ಲ ರೆಡಿ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ವಿ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಟ್ರಂಪ್ ಥರ ಇರುವಂಥ ಒಂದು ರೋಬೋಟು, ಇನ್ನು ಬೇರೆ ಬೇರೆ ರೀತಿ ಇರುವಂಥ ರೋಬೋಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಜಪಾನೀಸು, ಚೈನೀಸು. ಇದೇನು ಮಾಡ್ತಾ ಇದೆ, ಮನುಷ್ಯರ ರೀತಿಯೇ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ಇನ್ನು ಅಡ್ವಾನ್ಸ್ ಆಗಿ ಇದಕ್ಕೆ ಮೆಮೊರಿ ಅನ್ನೋದನ್ನು ತುಂಬ್ತಾ ಇದ್ದಾರೆ. ಆ ಮೆಮೊರಿ ತುಂಬಿದಷ್ಟು ಇದ್ರ ಥಿಂಕಿಂಗ್ ಕೆಪಾಸಿಟಿ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಒಂದು ಸಲ ಅದು ಮನುಷ್ಯರ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ, ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಮನುಷ್ಯನಿಗೆ ಕಡೆಗಾಲ ಬಂತು ಅಂತಲೇ ಗುರ್ತಿಟ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ರು ಕೂಡ ದೊಡ್ಡ ದೊಡ್ಡ ಕಂಪ್ನಿಯವರು. ಈಗಲೂ ನಿಲ್ಲಿಸದೆ ಈ ರೀತಿ ಟೆಕ್ನಾಲಜಿಗಳನ್ನ, ಈ ರೀತಿ ರೋಬೋಟ್ಗಳನ್ನ ಕಂಡುಹಿಡಿಯೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇದಂತೂ ಒಂದು ಕಡೆ ಅಡ್ವಾಂಟೇಜ್ ಆದರೆ, ಮೇಜರಾಗಿ ದೊಡ್ಡದಾಗಿ ಮನುಷ್ಯನಿಗೆ ಲಾಸ್ ಮಾಡುವಂಥದ್ದು, ಇಲ್ಲ ಮನುಷ್ಯನ ಹಾಳು ಮಾಡುವಂಥ ವ್ಯವಸ್ಥೆಯನ್ನು ಈ ರೋಬೋಟ್ಗಳು ಮಾಡುತ್ತೆ. ಕಾರಣ ಜಾಬ್ ಲಾಸ್ ಅನ್ನೋದಾಗುತ್ತೆ. ಕೆಲಸ ಸಿಕ್ಕಲಿಲ್ಲ ಅಂದರೆ ಆಟೋಮೆಟಿಕಲಿ ಜನ ಕಳ್ತನ, ದರೋಡೆ, ಅದು ಇದಕ್ಕೆಲ್ಲ ಇಳಿಬಿಡ್ತಾರೆ. ಜನಕ್ಕೆ ಆಗ ಆಪ್ಷನ್ ಇಲ್ಲದೆ ಗೌರ್ಮೆಂಟ್ ಅವರು ಅಂಥವ್ರನ್ನ ಕೊಲ್ಲಬೇಕಾಗುತ್ತೆ. ಇಲ್ಲ ಬೇರೆ ಬೇರೆದೆಲ್ಲ ನಡೀತಾ ಹೋಗುತ್ತೆ. ಮಾಮೂಲಿ ಸಮಾಜದಲ್ಲಿ ಏನೇನು ನಡೆಯುತ್ತೆ ಅಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೋಬೋಟ್ಗಳಿಂದ. ಈ ರೋಬೋಟ್ಗಳೇ ಥಿಂಕಿಂಗ್ ಕೇಪಬಿಲಿಟಿ ಅನ್ನೋದು ಬಂತು ಅಂದರೆ, ಆ ರೋಬೋಟ್ಗಳನ್ನ ಕೆಟ್ಟದಾಗಿ ಬಳಸ್ಕೊಳ್ಳೋರು ಇರ್ತಾರೆ. ಯಾವ ರೀತಿ ಬೇಕಾದರೂ ಆ ರೋಬೋಟ್ಗಳನ್ನ ನಾವು ಫೀಡ್ ಮಾಡ್ಬೋದು. ಪ್ರೋಗ್ರಾಮ್ನ ಒಳ್ಳೆಯದಕ್ಕೂ ಬಳಸ್ಬೋದು ಅಂದರೆ ಕೆಟ್ಟದಕ್ಕೂ ಬಳಸ್ಬೋದಲ್ಲ. ಹಿರಿಯರಾದರೂ ಕೆಟ್ಟವ್ರಿಗೆ ಕಳ್ತನ ಮಾಡೋದಕ್ಕೆ ಅಂಥದ್ದಕ್ಕೂ ಕೂಡ ಈ ರೋಬೋಟ್ಗಳನ್ನ ಬಳಸ್ಬೋದಾಗಿದೆ. ಅಂಥದ್ದೆಲ್ಲ ಮುಂದೆ ನಡೀತಾ ಹೋಗ್ಬೋದು. ಅದನ್ನೇ ಹೇಳ್ತಾ ಇರೋದು, ಜನ ಒಂದು ಸಿಸ್ಟಮ್ ಅನ್ನೋದನ್ನು ಅಡ್ವಾಂಟೇಜ್ ಆಗಿ ಯೂಸ್ ಮಾಡೋದಕ್ಕಿಂತ ನೆಗೆಟಿವ್ ಆಗಿ ಯೂಸ್ ಮಾಡೋದೇ ಜಾಸ್ತಿ. ಈ ರೋಬೋಟ್ಗಳನ್ನ ಯಾವ ಥರ ಯೂಸ್ ಮಾಡ್ಕೊಳ್ತಾರೋ ಏನೋ. ಈ ರೀತಿ ಅಡ್ವಾನ್ಸ್ಮೆಂಟ್ ಅನ್ನೋದು ಬೇಕಾ ಅಂತ ಎಷ್ಟೋ ಜನ ಕೇಳ್ತಾ ಇದ್ರು. ಇವ್ರು ನಿಲ್ಲಿಸದೆ ಅವರ ಪ್ರಯತ್ನ ಅವ್ರು ಮಾಡ್ತಾನೆ ಇರ್ತಾರೆ, ಅಡ್ವಾನ್ಸ್ಮೆಂಟ್ನ ಕಂಡುಹಿಡಿತಾನೆ ಇರ್ತಾರೆ. ಇದರಿಂದ ಮನುಷ್ಯನ ಉದ್ಧಾರನೂ ಆಗ್ಬೋದು, ಮನುಷ್ಯ ಹಾಳು ಆಗ್ಬೋದು. ಇಂಥ ವಿಷಯಗಳು ತುಂಬಾ ನಡೀತಾ ಇದೆ. ಅಂಥದ್ದನ್ನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.